ಹಾಯ್ ಹಲೋ ಎಲ್ಲರಿಗೂ ಸುಸ್ವಾಗತ. ಇದು ಒಂದು ತುಂಬ ಬ್ರಾಡ್ ಬ್ಲೌಸು. ಇದು ತುಂಬ ಡೀಪು ತುಂಬ ಇದೆ. ಇದಕ್ಕೆ ಬ್ಲೌಸ್ ಲೆಂತು 14.5, ಬ್ಲೌಸ್ ಲೆಂತು 14 ಇದೆ. ಡೀಪು 13 ಡೀಪ್ ಇದೆ. ತುಂಬ ಬ್ರಾಡ್ ಇದೆ. 10 ಇಂಚಸ್ ಬ್ರಾಡೇ ಇದೆ. ಫ್ರಂಟಲ್ಲಿ ಈ ಥರ ಕಪ್ಸ್ ಬ್ಲೌಸು. ಇದು ತುಂಬ ಪರ್ಫೆಕ್ಟಾಗಿ ಹೇಗೆ ಹೊಲಿಯೋದು ಮತ್ತು ಕಟ್ಟಿಂಗನ್ನು ತೋರಿಸ್ತೇನೆ ನೋಡಿ. ಇದಕ್ಕೆ ಈ ಥರ ಇಷ್ಟು ಬ್ರಾಡ್ ಇದ್ದಾವಾಗ ಇದಕ್ಕೆ ಟ್ಯಾಸಲ್ಸ್ ಬೇಕೇ ಬೇಕು. ಇಷ್ಟು ಬ್ರಾಡ್ ಇದ್ದಾವಾಗ ಅದು ಶೋಲ್ಡರ್ ಡ್ರಾಪ್ ಆಗದೇನೆ ಹೊಲಿಯೋದು ತುಂಬ ಕಷ್ಟ ಮತ್ತು ಅದು ಕುತ್ಕೊಳ್ಳೋದು ಇಲ್ಲ. ಇದರ ಆಲ್ರೆಡಿ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೇನೆ, ಆದರೆ ನಾನು ಮೆಜರ್ಮೆಂಟ್ ಹೇಳ್ತೇನೆ ನೋಡಿ. ಆಲ್ರೆಡಿ ಬ್ಲೌಸ್ ಕಟ್ಟಿಂಗ್ ಆಗಿ ಅದು ಹೊಲಿದಾಗಿದೆ. ಆದರೆ ಒಂದೇ ಕಸ್ಟಮರ್ಗೆ 3 ಬ್ಲೌಸ್ ಇತ್ತು. ಇದನ್ನು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬ್ಲೌಸ್ ಲೆಂತು 14, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ. ಆಮೇಲೆ ಇದು 41 ಚೆಸ್ಟ್ ಲೆಂತು. ಇದರಿಂದ 10 ಇಂಚಸ್ ಇಲ್ಲಿ ಇಟ್ಕೊಂಡಿದ್ದೇನೆ. ಬ್ರಾಡು ಇನ್ನು ಇದಕ್ಕೆ ಕ್ಯಾನ್ವಾಸ್ ಹಾಕಿ ನೆಕ್ ಫಿನಿಶಿಂಗ್ ಮಾಡೋದ್ರಿಂದ ಇದನ್ನು ಕಟ್ ಮಾಡಿಲ್ಲ. ನೆಕ್ ಲೆಂತು 13 ಇದೆ. ಬ್ರಾಡು 4 ಇದೆ. ಈ ಮಾರ್ಕಿಗೆ ಕಟ್ ಮಾಡೋದು. ಹಾಗೆ ಶೋಲ್ಡರು ಇದಕ್ಕೆ ತುಂಬ ಕಡಿಮೆ ಇಟ್ಕೋಬೇಕು, ಯಾಕಂದರೆ ಇದು ತುಂಬ ಬ್ರಾಡ್ ಇರೋದ್ರಿಂದ ಬ್ಲೌಸು ಹಿಂಗೆ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಶೋಲ್ಡರನ್ನು ಪಟ್ಟಿಯನ್ನು ಸಣ್ಣದಾಗಿ ಇಟ್ಕೋಬೇಕು. 1.5 ಇದೆ ಶೋಲ್ಡರು ಪಟ್ಟಿ 2.25 ಇದೆ. ರೆಡಿ ನಾವು 2.25ಗೆ ಶೋಲ್ಡರ್ ಪಟ್ಟಿ ರೆಡಿ ಮಾಡೋದು. ಇದು ಬ್ಯಾಕ್ ಪಾರ್ಟು. ಇದು ಕ್ಯಾನ್ವಾಸ್ ಹಾಕೋ ಸಲುವಾಗಿ ನೆಕ್ಕನ್ನು ಕಟ್ ಮಾಡಿಲ್ಲ. ಅದೇ ರೀತಿ ಫ್ರಂಟ್ ಪಾರ್ಟು. ಫ್ರಂಟ್ ಶೋಲ್ಡರನ್ನು ಬ್ಯಾಕು 1.5 ಇಟ್ಕೊಂಡಾಗ ಫ್ರಂಟ್ ಶೋಲ್ಡರನ್ನು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಯಾಕಂದರೆ ಇದು ಹಿಂದ್ಗಡೆ ಬ್ರಾಡ್ ಇರೋದ್ರಿಂದ ಶೋಲ್ಡರನ್ನು ಕಡಿಮೆ ಇಟ್ಕೊಂಡಿದ್ವಿ. ಇಲ್ಲಿ ಫ್ರಂಟ್ ಡೀಪು ಕಡಿಮೆ ಇದೆ, ಅದರಿಂದ ಶೋಲ್ಡರು 2.5 ರೆಡಿ ಇಲ್ಲಿ. ಆಮೇಲೆ ಪಟ್ಟಿ ಸೇಮ್, ಹಿಂದ್ಗಡೆ ಎಷ್ಟೋ ಅಷ್ಟೇ ಸೇಮು. ಫ್ರಂಟ್ ಡಾಟು 10 ಇಂಚಸ್ಸು, ಡಾಟ್ ಪಾಯಿಂಟು 3.5 ಕಪ್ ಸೈಜು. ಇಲ್ಲಿ ಕಪ್ಸು ಸರಿಯಾಗಿ ಕೂಡಲಿ ಮತ್ತು ಹುಕ್ ಆ್ಯಂಡ್ ಐ ಸರಿಯಾಗಿ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಇಲ್ಲಿ 3/4 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೇನೆ. ಇದು ಆ್ಯಕ್ಚುಯಲ್ ಸೈಜು, ಇದಕ್ಕೆ 3/4 ಇಂಚ್ ಎಕ್ಸ್ಟ್ರಾ ಉಂಟು. ಫ್ರಂಟು 10-10.25 ರೆಡಿ ಸ್ಟಿಚ್ ಬರಬೇಕು. ಅದೇ ರೀತಿ ಟಕ್ಸನ್ನು ಈ ಥರ ಮಾರ್ಕ್ ಮಾಡಿ, 2 ಸೈಡ್ ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಹೊಲಿಲಿಕ್ಕೆ ಸುಲಭ ಆಗುತ್ತೆ. ಸ್ಲೀವ್ ಲೆಂತು, ಇದು ಸ್ಲೀವ್ ಕಟ್ಟಿಂಗು. ಸ್ಲೀವ್ ರೆಡಿ 5 ಇಂಚು, ಇಲ್ಲಿ ಆ ಕಡೆ 1/2 ಇಂಚು, ಇಲ್ಲಿ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಸ್ಲೀವ್ ರೌಂಡು 9.25 ಬಂದಿದೆ. ಇದಕ್ಕೆ ಈ ಥರ ಶೇಪ್ ಮಾರ್ಕರಿಂದ ಒಮ್ಮೆ ಹಿಂಗೆ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ತೋರಿಸ್ತೇನೆ ನೋಡಿ. ಹೀಗಿಟ್ಟು ಆ್ಯಂಡ್ ಉಲ್ಟಾ ಹೀಗಿಟ್ಟಾವಾಗ ಇದು ಶೇಪ್ ಬರುತ್ತೆ. ನಾನು ಸ್ಲೀವ್ ಕಟ್ಟಿಂಗ್ ಇನ್ನೊಮ್ಮೆ ಸರಿಯಾಗಿ ತೋರಿಸ್ತೇನೆ. ಟೋಟಲಿ ಇದಿಷ್ಟು ಬ್ಲೌಸು. ಇದೇ ಮೆಜರ್ಮೆಂಟಿಂದ ಈ ರೀತಿ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಇದನ್ನು ಕೂಡ ಸ್ಟಿಚ್ ಆದಮೇಲೆ ತೋರಿಸ್ತೇನೆ. ಇದು ಇಷ್ಟೇ ಬ್ರಾಡ್ ಬಂದಿದೆ, ಆದರೆ ಹಾಕ್ಕೊಂಡಾಗ ನೀಟಾಗಿ ಇದೇ ಶೇಪಲ್ಲಿ ಕೂತ್ಕೊಂಡಿರುತ್ತೆ. ಕಪ್ಸ್ ಕೂಡ ಇದು ಹೆವಿ ಚೆಸ್ಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಲೇಸು, ಇದು ಸ್ಟೋನ್ ಲೇಸು ಸ್ವಲ್ಪ ಕಡಿಮೆ ಇದೆ, ಅದು ಸರಿಗಿರೋದ್ರಿಂದ ಇದು ನಡೆಯುತ್ತೆ.
ಇದರ ಕಟ್ಟಿಂಗ್ ಡೀಟೇಲಾಗಿ ಕಟ್ಟಿಂಗ್ ವಿಡಿಯೋ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.